ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವಾಗ ಬೆಳಿಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ದಿಢೀರ್ ಪಲಾವನ್ನ ಮಾಡ್ತಾ ಇದ್ದೀನಿ. ಪಲಾವ್ ಪೌಡರ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಸುಲಭ ಮಾಡ್ಕೊಳ್ಳೋದು. ನಾನಿಲ್ಲಿ ಕ್ಯಾರೆಟ್, ಟೊಮೆಟೊ, ಈರುಳ್ಳಿ, ಬೀನ್ಸ್ ಮತ್ತೆ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ತುಪ್ಪ ಮತ್ತೆ ಎಣ್ಣೆ ಎರಡು ಹಾಕೊಳ್ತೀನಿ. ಅನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ಪಲಾವೆಲ್ಲ ಹಾಕೊಳ್ತಾ ಇದ್ದೀನಿ ನಾನು ಇವಾಗ. ಮತ್ತೇನು ಹಾಕಕ್ ಹೋಗಲ್ಲ, ಪಲಾವ್ ಪೌಡ್ರೇ ಇರೋದ್ರಿಂದ. ಮತ್ತೆ ಬೇರೆ ಏನು ಮಸಾಲಾ ಐಟಮ್ ಹಾಕೋದಿಕ್ ಹೋಗಲ್ಲ ಇದಕ್ಕೆ. ಸ್ವಲ್ಪ ಬಿಸಿ ಆದ್ಮೇಲೆ ಈರುಳ್ಳಿ ಎಲ್ಲ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ನಾವು ಪಲಾವ್ ಪೌಡರ್ ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ, ಅನ್ನ ಕೂಡ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈ ಪಲಾವ್ ಮಾಡೋದಂತೂ ತುಂಬಾನೇ ಸುಲಭ. ಜಾಸ್ತಿ ಟೈಮ್ ಅಂತೂ ಬೇಕಾಗಲ್ಲ. ಇವಾಗ ಇದಕ್ಕೆ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ ರುಬ್ಕೊಂಡಿರೋದನ್ನ ಸೇರಿಸ್ಕೊಳ್ಳೋಣ. ಒಂದು ಚಮಚದಷ್ಟು, ಚಿಕ್ಕ ಚಮಚದಲ್ಲಿ ಒಂದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ಆಲೂಗಡ್ಡೆಯನ್ನು ಸೇರಿಸ್ಕೊಳ್ಳೋಣ. ಕಟ್ ಮಾಡ್ಕೊಂಡಿರೋದನ್ನ ಎಲ್ಲ ಚಿಕ್ಕ ಚಿಕ್ಕ ಕಟ್ಕೊಂಡಿದ್ದು ನಾನು. ಚಿಕ್ಕ ಆಲೂಗಡ್ಡೆ ಕಟ್ಕೊಂಡಿದ್ದೀನಿ ಒಂದು. ಹಾಗೆ ಈಗ ಕಟ್ ಮಾಡ್ಕೊಂಡಂತ ಕ್ಯಾರೆಟ್ ಸೇರಿಸ್ಕೊಳ್ಳೋಣ. ಹಾಕೊಳ್ತಾ ಇದನ್ನು ಕಟ್ ಮಾಡ್ಕೊಂಡಿದ್ನ. ಕೊನೆಯಲ್ಲಿ ಟೊಮೆಟೊ, ಆಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಎಲ್ಲ ಸಾಫ್ಟ್ ಆಗುತ್ತೆ, ಬೇಗ ಬೇಯುತ್ತೆ. ಹಾಗೆ ಒಂದು 1/4 ಚಮಚದಷ್ಟು ಗರಂ ಮಸಾಲ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ, ಚಿಕ್ಕ ಚಮಚದಲ್ಲಿ. ಆಮೇಲೆ ರೆಡಿ ಮಾಡಿ ಇಟ್ಕೊಂಡಂಥ ಪಲಾವ್ ಪೌಡ್ರನ್ನ ಈಗ ಹಾಕ್ಕೊಳ್ತೀನಿ. ಪಲಾವ್ ಪೌಡ್ರ್ 1/4 ಚಮಚದಷ್ಟು. ಹಾಗೆ 1 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ.
ಆಮೇಲೆ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಮಾಡಿ ಒಂದು 2 ನಿಮಿಷಗಳ ಕಾಲ ಬೇಯಿಸ್ಕೊಂಬಿಡೋಣ. ಇವಾಗ ಮಾಡಿಟ್ಕೊಂಡಂತ ಅನ್ನನ ಸೇರಿಸ್ಕೊಳ್ಳೋಣ. ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ಬೇಕಂದ್ರೆ ನೀವು ಹಸಿಮೆಣಸಿನ ಬದಲು ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೋಬಹುದು. ಹಸಿಮೆಣಸಾದ್ರೂ ಹಾಕ್ಕೊಳ್ಳಿ, ಅಚ್ಚ ಖಾರದ ಪುಡಿನಾದ್ರೂ ಹಾಕ್ಕೊಳ್ಳಿ. ಖಾರಕ್ಕೆ ಕಲರ್ ಇನ್ನೂ ಜಾಸ್ತಿ ಬೇಕಂದ್ರೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಖುಷಿ ಟೇಸ್ಟ್ ನೋಡುವ. ಮಕ್ಕಳ ಬಾಕ್ಸಿಗೆ ರೆಡಿ ಆಯ್ತು. ಲಂಚ್ ಬಾಕ್ಸ್ ರೆಸಿಪಿ ದಿಢೀರ್ ಅಂತ ಮಾಡ್ಕೊಳ್ಳುವಂಥದ್ದು. ಇವಾಗ ಉರಿ ತಗೊಂಡ್ರೆ ಟೇಸ್ಟ್ ನೋಡುವ. ಸ್ಪೂನಲ್ಲಿ ತಕ್ಕೊಂಡು ಕೊಟ್ಟೆ. ಅರ್ಶಿ ನೀನು ಟೇಸ್ಟ್ ನೋಡು ಹೆಂಗಾಯ್ತು. ಬಾ ನೋಡು, ಸ್ಪೂನಲ್ಲಿ ತಕ್ಕ. ಉಪ್ಪೆಲ್ಲ ಸರಿ ಇದೆ, ಖಾರ ಅಂದ್ರೆ ಬಾಕ್ಸ್ ತುಂಬ್ಕೊಂಡು. ಆರುಷಿಗೆ ಹೆಂಗಿದೆ? ಮಾಡಿ ಕುಡ್ಕೊಂಡು ತಿಂಡಿನೂ ಕೊಟ್ಬಿಡುತ್ತೆ. ಇವಾಗ ರುಚಿಕರವಾದಂಥ ಪಲಾವ್ ರೆಡಿ ಆಗಿದೆ. ಲಂಚ್ ಬಾಕ್ಸಿಗೂ ತೊಗೊಂಡು ಹೋಗ್ಬೋದು. ಇಲ್ಲ ಬೆಳಿಗ್ಗೆ ರೈಸ್ ಐಟಮ್ ತಿನ್ನೋರಾಗಿದ್ದರೆ ಬೆಳಿಗ್ಗೆ ತಿಂಡಿಗೂ ತಿನ್ಬೋದು, ಅಥವಾ ಮಧ್ಯಾಹ್ನ ಊಟಕ್ಕೂ ಚೆನ್ನಾಗಿರುತ್ತೆ. ಇವಾಗ ಪೂಜೆಗೆ ಹೂ ಕೊಯ್ಕೊಂಡು ಹೋಗೋಣ ಅಂತೇಳಿ ಬಂದೆ. ನಿನ್ನೆ ಜೋರಾಗಿ ಮಳೆ ಬಂದಿತ್ತು ಸಾಯಂಕಾಲ. ನೋಡಿ ಗಿಡಗಳೆಲ್ಲ ಎಷ್ಟು ಚಂದ ಕಾಣಿಸ್ತಾ ಇದೆ. ಮಳೆ ಬಂತು ಅಂದರೆ ಗಿಡಗಳಿಗೆ ತುಂಬಾ ಖುಷಿ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಮ್ಮ ಪಚಿತಿ ಹೇಗಾಯಿತು ಅಂತಂದರೆ ಮಲ್ಲೇಶ್ವರ ಹೋಗಿ ಮತ್ತೆ ಮನೆಗೆ ಬಂದು ಕಾಫಿ ಕುಡಿದು ಮತ್ತೆ ಹೊರಟಿದ್ದೀವಿ ಸುದರ್ಶನಕ್ಕೆ. ನಮ್ಮದು 3 ಮೇನ್ ಸಾರಿಗಳೇ ಬಿಟ್ಟೋಯಿತು. ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಇನ್ನೊಂದು 3 ಸಾರಿ ಇರಬೇಕಿತ್ತು ಕವರ್ ಅಂತೇಳಿ. ಅವರು ಮೇಲೆ ಹೋಗಿ ಬಂದು ವೋಚರ್ ಕೊಡ್ತೀವಿ ಅಂದು ಅದು ಈ ಥರ ಆಯಿತು. 500 ರೂಪಾಯಿ ವೋಚರಿಗೆ ಎಷ್ಟು ಖಾಲಿ ಆಯಿತು ಗಾಡಿಗೆ ಹೋಗಿ ಬರೋದು ವಾಪಸ್. 1000 ರೂಪಾಯಿ ಖಾಲಿ ಆಯಿತು 500 ರೂಪಾಯಿಗೆ. ಬೇಕಿತ್ತ ನಮಗೆ ಅಂತ ಈಗ ಅನಿಸ್ತಿದೆ. ಬೇಕಿತ್ತ ಮಗನೇ ಅಂತ. ಏನಾಯ್ತು ನಮ್ಮ ಕತೆ ನೀವು ಹೇಳಿ ಇವಾಗ. ಅಲ್ಲ ಸಾರಿ ತಗೊಳಕ್ಕೆ ಹೋಗಿ ಮತ್ತೆ ಪುನಃ ತಿರ್ಗಾ ಹೋಗಂಗಾಯ್ತು ಅಂತ. ಚೆನ್ನಾಗಿದೆ ಅಂತೇಳಿ 3000 ರೂಪಾಯಿ ಸಾರಿನ 2-3 ತಗೊಂಡಿದ್ದಿತ್ತು. ಇವಾಗೆಲ್ಲ ಡಿಸ್ಕೌಂಟ್ ಇದೆ ಅಂತ ಹೇಳಿ. ಬಟ್ ಅದೇ ಮೇನ್ ಸಾರಿ ಬಿಟ್ಕೊಂಡು 500 ರೂಪಾಯಿ ಸೀರೆ ತಗೊಂಡಿದ್ದು ಮನೆಗೆ ಬಂದಿದೆ. ಡಿಸ್ಕೌಂಟ್ ಹೋಗಿ ಮನೆಗೆ ಬಂದು ಸದ್ಯ ನೋಡಿದೆ. ಹಸ್ಬೆಂಡ್ಗೆ ಡ್ರೆಸ್ ತಗೊಂಡಿದ್ದೆ, ಅವ್ರು ಇರಲಿಲ್ಲ, ಊರಿಗೆ ಹೋಗಿದ್ರು. ಅದಕ್ಕೆ ಅವ್ರಿಗೆ ತೋರಿಸೋ ಜೋಶಲ್ಲಿ ಎಲ್ಲ ಸಾರಿ ತೆಗೆದೆ. ಹಾಗೆ ವೀಣಾ ಮೇಡಮ್ ಅವರಿಗೆ ಯಾವ ಥರ ಸಾರಿ ತಗೊಂಡಿದೆ ಅಂತೆಲ್ಲ ಹಸ್ಬೆಂಡ್ಗೆ ತೋರಿಸೋಣ ವಿಡಿಯೋ ಕಾಲಲ್ಲಿ ಅಂತ ಎಲ್ಲ ತೆಗೆದು ನೋಡಿದ್ರೆ 3 ಸಾರಿ ಇಲ್ಲ. ಅದಕ್ಕೆ ಅರ್ಜೆಂಟಾಗಿ ಹೊರಟ್ವಿ. ಅವ್ರಿಗೆ ಕಾಲ್ ಮಾಡಿಕೊಂಡೆ. ಕಾಲ್ ಮಾಡಿ ಎಲ್ಲ ಹೇಳಿದ್ದಾಯಿತು, ನಂಬರೆಲ್ಲ ಹೇಳಿ ಎಲ್ಲ ಹೇಳ್ಕೊಂಡು ಇವಾಗ ಮತ್ತೆ ಪುನಃ ಹೊರಟಿದ್ದೀವಿ. ಇವತ್ತೆಲ್ಲ ನಾಳೆ ಆದರೂ ಹೋಗಲೇಬೇಕಲ್ಲ, ಅದಕ್ಕೆ ಇವತ್ತೇ ಹೊರಟಿದ್ದೀವಿ. ಮತ್ತು ನಾಳೆ ಸಿಕ್ಕಿಲ್ಲ ಅಂದ್ರೆ ಇನ್ನೂ ಕಷ್ಟ. ತುಂಬ ರಶ್ ಇತ್ತು, ಆಷಾಢ ಡಿಸ್ಕೌಂಟು, ಅದಕ್ಕೆ ಈ ಥರ ಆಗಿತ್ತು ಮೇನ್ ಅಂದರೆ. ಅಲ್ಲ ನಮ್ಮದೇ ಆಷಾಢ ಆಗ್ತಾ ಇದೆ ಇವಾಗ. ಡಿಸ್ಕೌಂಟ್ ಹೇಳಿ ಡಬಲ್ ಖರ್ಚಾಯಿತು ನೋಡಿ. ಇವಾಗ ಸುದರ್ಶನದಲ್ಲಿ ತುಂಬ ಚೆನ್ನಾಗಿ ಡಿಸ್ಕೌಂಟ್ ಇದೆ ನಿಜ ಹೇಳ್ಬೇಕಂದ್ರೆ. ಅಷ್ಟೊಂದು ರಶ್ಶು. ಆ ಡಿಸ್ಕೌಂಟ್ ನೋಡಿಕೊಂಡು ಡಿಸ್ಕೌಂಟಲ್ಲಿ ನಮ್ಮ ಅಕೌಂಟಲ್ಲಿ 500 ರೂಪೀಸ್ ವೋಚರ್ ಕೊಟ್ಟರು.
ಅದು ಕೂಡ ಎಕ್ಸ್ಟ್ರಾ ಇದೆ ನಿಮಗೆ. ಮತ್ತೆ ಕಾಫಿ ಇಬ್ಬರಿಗೆ ಕುಡಿಯೋದಕ್ಕೆಲ್ಲ ಕೊಟ್ಟರು. ವೋಚರ್ ಇವತ್ತೇ ತಗೋಬಹುದು, ಮಕ್ಕಳಿಗೆ ಬೇಕಾದ್ರೆ ನೋಡಿ ಅಂದರು. ಹಾಗೆ ನಾನು ಇನ್ನೊಂದು 500 ರುಪೀಸ್ ಕೊಟ್ಟರೆ ತಗೋಬಹುದು. 500 9,019 ಏನೋ ಆಗಿತ್ತು, ತಗೋಬಹುದು ಅಂತಂದ್ರು. ಸರಿ ಇನ್ನೊಂದು ತಿರುಗಾಟ ಯಾಕೆ, ಇವತ್ತೇ ತಗೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ತಗೊಂಡಿದ್ದಾಯ್ತು. ಆಮೇಲೆ ಅವರು ಸೀಲ್ ಹಾಕ್ಸ್ಕೊಂಡು ಬನ್ನಿ ಮೇಲೆ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ಡಿಸ್ಕೌಂಟ್ ಅಂತ ತಗೊಂಡಿದ್ದು ಬಟ್ಟೆ ಜೊತೆಗೆ ಇನ್ನೊಂದು ನಮಗೆ ವೋಚರಲ್ಲಿ ಸಿಕ್ಕಿದಿತ್ತಲ್ವ, ಅದಕ್ಕೆ ಮತ್ತೆ ಹೊಸದಾಗಿ ಹೋಗ್ಬೇಕಿತ್ತು. ನಾವು 4th ಫ್ಲೋರಿಗೆ ಹೋಗ್ಬೇಕಿತ್ತು. 3rd ಫ್ಲೋರಲ್ಲಿ ಸಾರಿ ಎಲ್ಲ ತಗೊಂಡಿದ್ದು. 1st ಫ್ಲೋರಲ್ಲಿ ನಮ್ದು ಕ್ಯಾಶ್ ಎಲ್ಲ ಕೊಟ್ಟಿದ್ದು, ಬಿಲ್ ಇದ್ದಿದ್ದು. ಆಮೇಲೆ ಸರಿ ಹೋಗಿ ಬಂದ್ವಿ. ಹೋಗುವಾಗ ಕೇಳಿದೆ ನಾನು, 3 ಬ್ಯಾಗ್ ಕೊಟ್ಟರು, ಇನ್ನೊಂದು ಕೊಡ್ಬೇಕಿತ್ತಲ್ಲ ಅಂದ್ವಿ. ಸರಿ ಮೇಲೆ ಹೋಗಿ ಬನ್ನಿ ಅವಾಗಲೇ ಕೊಡ್ತೀನಿ ಅಂದ್ರು. ಹೋಗಿ ಬಂದ್ಮೇಲೆ ಒಂದೇ ಕೊಟ್ಟರು. ಆ ರಶಲ್ಲಿ ನಮಗೂ ಫ್ಲಶ್ ಆಗಿಲ್ಲ, ಹಂಗೆ ಕೊಟ್ರಲ್ಲ ಅಂದ್ಬಿಟ್ಟು ತಗೊಂಡು ಬಂದ್ವಿ. ಯಾಕೆಂದ್ರೆ ಅವ್ರು ಹೇಳಿದ್ರು ನಮಗೆ ಬಂದು ಕೊಡ್ತೀನಿ ಅಂತ. ಕೊನೆ ನೋಡಿದ್ರೆ 3 ಸಾರಿ ಇಲ್ಲವೇ ಇಲ್ಲ, ಪಂಗನಾಮ ನಮಗೆ. ಈಗ ಮತ್ತೆ ಹೊರಟಿದ್ದೀವಿ. ಬಂದ್ಮೇಲೆ ಏನಾಯ್ತು ಕತೆ ಅಂತ ಹೇಳ್ತೀವಿ. ಈಗ ಕಾಲೆಲ್ಲ ಮಾಡಿದ್ದಾಗಿದೆ, ಬನ್ನಿ ಅಂತ ಹೇಳಿದ್ದಾರೆ. ಹೌದು, ನಂದೆಲ್ಲ ಡಬಲ್ ಖರ್ಚು ಶನಿ ಇದೆ ಅಂತ ಸಿಗ್ತಾ ಇಲ್ಲ ನಮ್ಗೆ ಇವಾಗ. ಆಗ್ತಾ ಇಲ್ಲ, ಏನು ಕರೆಕ್ಟಾಗಿ ಆಗ್ತಾ ಇಲ್ಲ. ನೋಡಿ ನಮ್ಮ ಸಮಸ್ಯೆ ಹೆಂಗಾಗಿದೆ ಅಂತೇಳಿ. ಡಬಲ್ ಖರ್ಚಾಗಿದ್ದು ಬೆಳಿಗ್ಗೆಯಿಂದ ಸಂಜೆವರೆಗೂ ಮಲ್ಲೇಶ್ವರನೇ ತಿರುಪತಿ. ಇಲ್ಲೇ ಮುಂದೆ ಆಟೋದ ಹತ್ರ ಇಲ್ಲ ಟೈಮ್ ಇಂದಲೇ ನೋಡಿ 2 ಸಾರಿ ಬಂದ್ವಿ ನಾವು. ಡಿಸ್ಕೌಂಟ್ ಸೀರೆ ಸಿಕ್ತು ನೋಡಿ, ನಮ್ಮ ಸೀರೆಗಳು ಸಿಕ್ತು. 4 ಸೀರೆ ಇತ್ತು, ನಾವು 3 ಅಂದ್ಕೊಂಡಿದ್ವಿ. ರೆಡ್ ತಗೊಂಡಿದ್ದು ಮರ್ತೆ ಬಿಟ್ಟಿದ್ವಿ, ಎತ್ತಿಟ್ಟಿದ್ರು ಅವರು. ಸದ್ಯ ನಮ್ಮ ಸೀರೆ ನಮಗೆ ಸಿಕ್ತು. ಆದ್ರೆ 2 ಸಾರಿ ಓಡಾಟ ಮಾಡ್ತೀವಿ ಮಲ್ಲೇಶ್ವರಕ್ಕೆ. ಡಿಸ್ಕೌಂಟಲ್ಲಿ ಸೀರೆ ತಗೊಳಕ್ ಹೋಗಿ 1,000 ಖಾಲಿ ಮಾಡಬೇಕು. ಬಂದಿದ್ದಕ್ಕೆ ಏನೂ ಪ್ರಾಬ್ಲಮ್ ಆಗಿಲ್ಲ, ಇಲ್ಲ ಅಂತಲೇ ಜಾಸ್ತಿ ಟೈಮು ವೇಸ್ಟ್ ಆಗಿಲ್ಲ. ಇಮಿಡಿಯೇಟ್ಲಿ ಸಿಕ್ತು, ಪ್ರಾಬ್ಲಮ್ ಆಗಿಲ್ಲ. ನಮಗೆ ಕೊಟ್ಟವ್ರದ್ದು ಹೆಸರು ಒಂದು ಕರೆಕ್ಟಾಗಿ ಸುಷ್ಮಿತಾ ಅಂತ ಗೊತ್ತಾಯಿತು. ಕರೆಕ್ಟಾಗಿ ಬಂದು ತಗೊಂಡ್ವಿ. ಪಾಪ ಎತ್ತಿಟ್ಟಿದ್ರು ಅವರು ಸೀರೆನ, ಬಿಲ್ಲಿಂಗ್ ಹತ್ರನೇ ಎತ್ತಿಟ್ಟಿದ್ರು. ಸಡನ್ನಾಗಿ ಕೊಟ್ಟರು, ಹೇಳ್ತಿದ್ದಂಗೆ ಇದೇನೋ ಸೀರೆ ಅಂತ ಕೊಟ್ಟರು. ನಾವು ಕಲರ್ ಹೇಳ್ತಿದ್ದಂಗೆ ಪಾಪ ತಂದು ಕೊಟ್ಟರು. ಅದೇನೋ ಸಮಸ್ಯೆ ಆಗಿಲ್ಲ. ಇವಾಗ ಮತ್ತೆ ಹೊರಟಿದ್ದೀವಿ. ರಾತ್ರಿ ಆಗ್ಬಿಟ್ಟಿದೆ ಆಲ್ರೆಡಿ. ಎಷ್ಟು 5:30 ಆಯ್ತು ಇವಾಗ. ಬೆಳಿಗ್ಗೆಯಿಂದ ಮಲ್ಲೇಶ್ವರಕ್ಕೆ ನಮಗೆ ದೊಡ್ಡ ಟ್ರಿಪ್ ಆಯ್ತು ಇವಾಗ. ಈಗ ಮತ್ತೆ ಹೊರಟಿದ್ದೀವಿ. ಮಕ್ಕಳನ್ನು ಕೂಡ ಮನೇಲಿ ಬಿಟ್ಟು ಬಂದಿದ್ದಾಯ್ತು. ಮನೇಲೆ ಎತ್ತೀನಿ ಓದ್ಕೋಬೇಕು ಅಂದ್ರೆ, ಇಲ್ಲಾಂದ್ರೆ ಮಕ್ಕಳಿಗೆ ಒಂದು ಟ್ರಿಪ್ ಮಾಡ್ಸೋಣ ಅಂತ ಅಂದ್ಕೊಂಡ್ವಿ. ಡಬಲ್ ಓಡಾಟದ ಅನುಭವ. ಡಿಸ್ಕೌಂಟ್ ಡಬಲ್ ಹೇಳಿ, ನೀವೇ ಹೇಳಿ. ನೀವೇ ಚೆನ್ನಾಗಿ ಮಾತಾಡ್ತೀರಲ್ಲ, ನೀವು ಹೇಳ್ತಾ ಇದ್ರಲ್ಲ. ಹೇಳ್ತಾ ಇದ್ರು, ನೀವು ಹೇಳಿ. ನೀವಂದ್ರೆ ಕೊಟ್ರಲ್ವಾ ನಮ್ಗೆ, ನೀವು ಕಷ್ಟಪಟ್ಟಿದ್ದಾಗಿದ್ದಕ್ಕೆ ನೋಡಿ ಅದು ವಾಪಸ್ ನಮ್ಗೆ ಸಿಕ್ತು ಅಂತ ಹೇಳೋದು. ನಿಯತ್ತಿಂದ ದುಡ್ದಿರೋದು ಎಲ್ಲಿಗೂ ಮೋಸ ಮಾಡಿದ್ರೆ ಮಾತ್ರ ನಾವು ಕಾಪಾಡ್ತೀವಿ. ಮೋಸ ಇದ್ರೆ ನೋಡಿ ಯಾವತ್ತದು ವಾಪಸ್ ನಮ್ಗೆ ಸಿಗುತ್ತೆ. ನೋಡಕ್ಕೆ ಎಷ್ಟೋ ಸಾಕ್ಷಿಗಳಿದೆ. ಅಲ್ಲ, ನಮ್ಗೆ ಕಣ್ಮುಂದೆನೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ನಾವು ಏನಾದ್ರೂ ಮೋಸ ಮಾಡಿ ಏನಾದ್ರೂ ತಗೊಂಡ್ರೆ ಅವ್ರ ಜೀವನ ಮೋಸದಲ್ಲೇ ಹೋಗ್ಬೇಕಾಗತ್ತೆ. ಯಾರೇ ಆದ್ರೂ ಹೌದು, ಮೋಸ ಮಾಡಿಕೊಂಡು ಇದು ಮಾಡಿದ್ರೆ ಅದು ಮೋಸಕ್ಕೆ ಪ್ರತಿ ಮೋಸ ಭಗವಂತ ಕೊಡ್ತಾನೆ. ನಾವು ಒಂದು ನಿಯತ್ತಿಂದ ನಾವು ಕಷ್ಟಪಟ್ಟು ದುಡ್ಡಿದ್ದು ಯಾವತ್ತೂ ಎಲ್ಲಿಗೂ ನಮಗೆ ವಾಪಸ್ ಸಿಗಲ್ಲ ಅಂತ ನಾವು ಟೆನ್ಷನ್ ಮಾಡ್ಕೊಂಡ್ರು ಕೂಡ ಅದು ನಮ್ಗೆ ವಾಪಸ್ಸಾಗಿ ಬರುತ್ತೆ. ಮೋಸದಿಂದ ಕೊಟ್ಕೊಂಡಿದ್ದು ಮಾತ್ರ ಅವ್ರ ಹತ್ರ ಉಳಿಯೋದಿಲ್ಲ, 100% ಉಳಿಯೋದಿಲ್ಲ. ಅದು ಯಾರಿಗೆ ಸಿಗ್ಬೇಕು ಅದು ಅವರಿಗೆ ಸಿಗುತ್ತೆ ವಾಪಸ್. ಅದು ಒಂದ್ಸಲ ನಮಗೆ ಟೆನ್ಷನ್ ಆಗತ್ತೆ, ಆದ್ರೆ ಅದು ಸಿಗುತ್ತೆ. ಇಲ್ಲ, ಭಗವಂತ ಯಾರಿಗೆ ಏನಾದ್ರು ಕೊಡಿಸ್ಬೇಕು ಅಂತ ಮಾಡಿರ್ತಾನ, ಸೇರ್ಬೇಕು ಅಂತ ಮಾಡಿರ್ತಾನ, ಅದು ಅವರಿಗೆ ಸೇರುತ್ತೆ. ಅದು ನನ್ನ ಅನುಭವ ಕೂಡ ಆಗಿದೆ. ನಮ್ಮದನ್ನ ಬೇರೆಯವರು ಯಾವ್ದೋ ರೀತಿಯಲ್ಲಿ ತಕೊಂಡ್ರು ಅದನ್ನ ನಮಗೇನೆ ವಾಪಸ್ ಕೊಡಿಸ್ತಾನೆ ಅವನು. ಎಷ್ಟು ಜನ ಮೋಸ ಮಾಡ್ಕೊಂಡು ತಕೊಂಡಿರ್ತಾರೆ, ನಮ್ಮ ಹಣ ಏನೋ ಒಂದು ನಮ್ದನ್ನ ತಕೊಂಡಿರ್ತಾರೆ. ಆದ್ರೆ ಅದನ್ನ ನಮ್ಗೆ ವಾಪಸ್ ಬರೋ ತರ ಮಾಡಿಸ್ತಾನ ಅವನು. ಯಾವುದೋ ವಿಧಾನದಲ್ಲಿ ಕೊಡಿಸ್ತಾನ. ಅವ್ರ ಮನಸ್ಸಿಂದನೇ ಬರೋದು ಅಥವಾ ಜಗಳ ಆಗೋದು
ಯಾವುದೋ ರೂಪದಲ್ಲಿ ನಮ್ಗೆ ವಾಪಸ್ ರಿಟರ್ನ್ ಬರುತ್ತೆ. ನನ್ನ ಲೈಫಲ್ಲಿ ಆ ಅನುಭವಗಳು ನನಗೆ ಆಗೋಗಿದೆ. ಭರ್ಜರಿ ಶಾಪಿಂಗ್ ಇಬ್ರು ಹೋಗಿದ್ವಲ್ಲ, ಅದೇ 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 ಏನೇನಿದೆ ಅಂತ ಓಪನ್ ಮಾಡಿ ತೋರಿಸುವ. ಹಾ ಸರಿ. ಸೀರೆಗಳು ನೀವೇ ತೋರಿಸ್ಬಿಡಿ. ಹಾ ಸರಿ. ಯಾವೆಲ್ಲ ಸೀರೆ ತಗೊಂಡ್ವಿ ನಾವು. ಈ ಕವರ್ಗಳು ಚೆನ್ನಾಗಿರುತ್ತೆ ಅಲ್ವಾ? ಇದು ತುಂಬಾ ಸಾಫ್ಟ್ ಇದೆ ಈ ಸ್ಯಾರಿ. 3000 ರುಪೀಸ್ ಸ್ಯಾರಿಗೆ ಎಷ್ಟು ತಗೊಂಡ್ರೆ ಇದು? ಎಷ್ಟು? 40% ಡಿಸ್ಕೌಂಟ್ ಅಲ್ಲ? ಅಲ್ಲ, ಇದು 20 ಇದೆಯಲ್ಲ, ಇದೆ 20%. ಇದಕ್ಕೆ ಬಹುಶಃ 2 ಚೇಂಜ್ ಏನೋ ಆಯ್ತು ಅನ್ಸುತ್ತೆ. ಅದೇ 20% ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ. ಈ ತರ ಇದೆ. ಅಮ್ಮನಿಗೆ ಸಾಫ್ಟ್ ಸ್ಯಾರಿ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಅಮ್ಮನಿಗೆ ಅಂತ ತಗೊಂಡೆ ಇದನ್ನ. ಚೆನ್ನಾಗಿದೆ. ಪಿಕಾಕ್ ಕಲರ್ ನೋಡಿ, ಪಲ್ಲು ಈ ತರ ಬರುತ್ತೆ. ಒಳ್ಳೆ ಆರಾಮ್ ಉಟ್ಕೊಂಡ್ರೆ ಆರಾಮ್ ಅನ್ಸುತ್ತೆ. ಮತ್ತೆ ಈ ಕೋಸ್ಟಲ್ ವೆದರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿ. ಅಮ್ಮನಿಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಮತ್ತೆ ಅವರಿಗೆ ತುಂಬಾ ಇದು ಗೋಲ್ಡ್ ತರ ವರ್ಕ್ ಗಳಲ್ಲಿ ಅಷ್ಟು ಇಷ್ಟಪಡಲ್ಲ ಅವರು. ಸಾಫ್ಟ್ ಆಗಿದ್ರೆ ಮತ್ತೆ ಕೆಳಗಡೆ ಬಾರ್ಡರ್ ಚಿಕ್ಕದಾಗಿದೆ, ಮೇಲೆ ಕೆಳಗೆ ಅಷ್ಟೊಂದು ದೊಡ್ಡದಾಗಿಲ್ಲ ಅದು. ನೆಕ್ಸ್ಟ್ ನೋಡಿ ನಿಮ್ದು. ನೀವು ಇಷ್ಟಪಟ್ರಲ್ಲ, ನೋಡಿದ ತಕ್ಷಣ ಇಷ್ಟ ಆಗುತ್ತೆ. ಮಾತ್ರ ನೋಡಿ ಅವ್ರು ಓಪನ್, ನಂಗೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಅಂದ್ರೆ ತುಂಬಾನೇ ಇಷ್ಟ. ಅದು ಬ್ಲ್ಯಾಕ್ ಕಂಡ ತಕ್ಷಣ ಸ್ವಲ್ಪ ಮಳ್ಳಾಗ್ಬಿಡ್ತೀನಿ ನಾನು ಜಾಸ್ತಿ. ಚೆನ್ನಾಗಿದೆ. ಇದು 300 ಆಗಿತ್ತು, 2050. 3133 ಬಂತು. ಇದು 2000 ಎಷ್ಟಿದೆ ಹಾಕಿದ್ದಾರೆ, 2050. ನೋಡಿದ ತಕ್ಷಣ ಇಷ್ಟಪಟ್ರಲ್ಲ ನೀವು. ಇದು ಫಸ್ಟ್ ನಿಮ್ ಸೀರೆ ಹಾಕಕ್ ಹೋಗಿದ್ರೆ ಮೊದ್ಲಿಗೆ ಸೀರೆ ಎಷ್ಟು ಚೆನ್ನಾಗಿದೆ. ಪಲ್ಲು ರೆಡ್ ಕಾಂಬಿನೇಷನ್, ಬ್ಲ್ಯಾಕ್ ಮತ್ತೆ ರೆಡ್. ಪಲ್ಲುಗೆ ಗೋಲ್ಡ್ ಇದೆ, ಕೆಳಗಡೆ ಬಾರ್ಡರ್ ಕೂಡ ಗೋಲ್ಡ್ ಇದೆ. ಅರ್ಶಿ ನಿಂಗೂ ಒಂದು ಡ್ರೆಸ್ ತಂದೆ ತೋರಿಸ್ತೀನಿ. ಹೀಗಿದೆ ಬಾರ್ಡರ್ ಚೆನ್ನಾಗಿದೆ, ಚೆನ್ನಾಗಿದೆ ಅಲ್ಲ? ಮತ್ತೆ ತುಂಬಾ ದೊಡ್ಡ ಬಾರ್ಡರ್ ಆದ್ರೂ ಅಲ್ಲ, ಇದು ಚೆನ್ನಾಗಿದೆ. ಇಲ್ಲಿ ಚಿಕ್ಕದಿದೆಯಲ್ಲ ಮೇಲ್ಗಡೆ, ಕೆಳಗಡೆ ಆಗಲ್ಲ ಇದ್ರೆ ಅಷ್ಟೊತ್ತಿಗೆ ಚೆನ್ನಾಗಿದೆ. ಕೆಳಗಡೆ ಈ ತರ ಬಾರ್ಡರ್ ಇದೆ. ಇದಕ್ಕೆ ಮತ್ತೆ ಗ್ರೀನ್ ಮಿಕ್ಸ್ ಇದೆ. ಹೌದು, ಅದಕ್ಕೆ ಚಂದ ಕಾಣಿಸ್ತದೆ. ಯೆಲ್ಲೋ ಗ್ರೀನ್ ರೆಡ್ ಎಲ್ಲ ಮಿಕ್ಸ್ ಇದೆ ಕೆಳಗಡೆ. ಈಗ ಒಂದಿಷ್ಟು ಸೀರೆ ತಗೊಂಡಿದ್ದಾಯ್ತು, ಬ್ಲೌಸ್ ರೆಡಿ ಆಗ್ತದೆ. ಅದೇ ಕೆಲಸ. ಸೀರೆ ಏನೋ ತಕೊಂಡ್ಬಿಡ್ತೀವಿ, ಆಮೇಲೆ ಸೀರೆ ಅಷ್ಟೇ ರೇಟ್, ಬ್ಲೌಸಿಗೂ ಬೇಕು. ಆಮೇಲೆ ವರ್ಕ್ ಮಾಡಿಸಿದ್ರೆ ಇನ್ನೂ ಜಾಸ್ತಿ ಅಲ್ವಾ? ಆಕ್ಚುಲಿ ಈ ಸಾರಿಗಳಲ್ಲಿ ಇನ್ನೂ ನಿಮ್ಗೆ ಒಂದು ದೊಡ್ಡ ಖುಷಿ ಏನಂದ್ರೆ, ಇದು ನನ್ನದೇ ಹಣದಲ್ಲಿ ತಗೊಂಡಿರೋದು ಎಲ್ಲ ಬಟ್ಟೆ. ಇನ್ನೂ ಖುಷಿ ಅಂದ್ರೆ ಹಸ್ಬೆಂಡ್ ಹತ್ರ ಹಣ ತಗೊಂಡಿಲ್ಲ ನಾನು. ಅವರಿಗೂ ಕೂಡ ಗಿಫ್ಟ್ ತರ್ಬೇಕಂತಿತ್ತು ನನ್ಗೆ, ಹಸ್ಬೆಂಡ್ಗೂ. ಕಡೆಗೆ ಇವರಿಗೂ ನಾನೇ ಗಿಫ್ಟ್ ಕೊಡ್ಸ್ಬೇಕಂತಿತ್ತು. ಅದಕ್ಕೆ ಅಲ್ಲಿ ಮಾಸ ಎಲ್ಲ ಫುಲ್ಫಿಲ್ ಆಯ್ತಲ್ಲ. ಇದು ಅತ್ತೆಗೆ ತಗೊಂಡೆ. ಇದತ್ತು ಇನ್ನೊಂದು ಯಾವ್ದು ಬೇಕು ಅವ್ರ ಚಾಯ್ಸ್ ಅದು. ಇದು ಸಾಫ್ಟ್ ಆಗಿದೆ, ಇದು ತುಂಬಾ ಸಾಫ್ಟ್ ಆಗಿದೆ, ಒಂಥರ ಆರಾಮ್ ಅನ್ಸುತ್ತೆ. ಸೇಮ್ ರೇಟ್, ಇದಕ್ಕೂ ಅದಕ್ಕೂ ರೇಟ್ ಅಲ್ಲಿ ಏನು ವ್ಯತ್ಯಾಸ ಇಲ್ಲ. ಬ್ಲೌಸ್ ಇದೆ, ಬ್ಲೌಸ್ ಪ್ಲೇನ್ ಇದೆ, ಒಳಗಡೆ ಇದೆ ಅಥವಾ ಎಲ್ಲೋ ಇದೆಯೇನೋ, ಈ ತರ ಇದೆ. ಇಲ್ಲ ಇಲ್ಲ, ಇದಿದೆ, ಇದು ಕೊಟ್ಟಿದ್ದಾರೆ ಇಲ್ಲಿ ತುದಿಯಲ್ಲಿ ಬಂದಿದೆಲ್ಲ, ಚಿಕ್ಕ ಬುಟ್ಟಾಸ್ತರ ಇಟ್ಟಿದ್ದಾರೆ. ಅರ್ಶಿ ಹೆಂಗಿದೆ ಇದು? ಆರ್ಶಿ ರೆಡ್ ಇಷ್ಟ. ನಂಗೂ ರೆಡ್ ಬ್ಲ್ಯಾಕ್, ರೆಡ್ ಅಂದ್ರೆ ತುಂಬಾ ಇಷ್ಟ. ನಂಗೆ ಎಲ್ಲ ಡೇಂಜರ್ ಕಲರ್ ಇಷ್ಟ. ಹಾಕೊಂಡಿದ್ದೇವೆ ರೆಡ್ ಇದೆಯಲ್ಲ, ಒಂಥರ ರೆಡ್ ಎಲ್ರಿಗೂ ಇಷ್ಟ ಆಗುತ್ತಲ್ಲ. ಅಲ್ಲ, ರೆಡ್ ಎಲ್ರಿಗೂ ಇಷ್ಟಪಡ್ತಾರೆ. ಆಮೇಲೆ ಎಲ್ಲ ಮಡಿಸಿದ್ರೆ ಆಯ್ತು. ಓಪನ್ ಮಾಡ್ತಾ ಹೋಗೋಣ. ಇದು ನಿಮ್ಗೆ ತುಂಬಾ ಇಷ್ಟ ಆಯ್ತು. ಮೊದಲೊಂದು ಸಾರಿ ಎಲ್ಲ ನೋಡಾಗಿತ್ತು, ಕೊನೆಯಲ್ಲಿ ಸಾರಿ ನೋಡಕ್ ಹೋದಾಗ ವೀಣಾ ಮೇಡಮ್ ಅವರಿಗೆ ತುಂಬಾ ಇಷ್ಟ ಆಯ್ತು.
ಅವ್ರು ತಗೊಳ್ತೀನಿ ಅಂತಿದ್ರು. ಇಲ್ಲ ಒಂದ್ ಸಾರಿ ಕೊಡ್ಸೋದ್ರಲ್ಲಿ 2 ಸಾರಿ ಕೊಡ್ಸೋಷ್ಟು ಈಗಾದ್ರೂ ಡಿಸ್ಕೌಂಟ್ ಇದೆ ಅಲ್ಲ, ಬೇರೆ ಡಿಸ್ಕೌಂಟ್ ಕೊಡ್ಸೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ. ನಾವು ತಕೊಳ್ಳೋದಕ್ಕಿಂತ ಕೊಡ್ಸೋದ್ರಲ್ಲೇ ನಂಗಂತೂ ತುಂಬಾ ಖುಷಿ ಇರುತ್ತೆ. ಯಾಕೆಂದ್ರೆ ಕೊಡ್ಸೋದ್ರ ಮುಖದಲ್ಲಿ ಇರೋ ನಗು ಇರುತ್ತಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ ನಾವು ಉಟ್ಕೊಳ್ಳೋದಕ್ಕಿಂತ. ಕೆಳಗಡೆ ಲೋಟಸ್ ಇದೆ, ತುಂಬಾನೇ ಇಷ್ಟಪಟ್ಟೆ. ಯಾವ ಕಲರ್ ಬ್ಲೌಸ್ ಬೇಕಾದ್ರೂ ನೋಡಿ, ಆರೆಂಜ್, ಮಸ್ಟರ್ಡ್, ನಿಮ್ಮ ಹತ್ರ ಇರೋ ಯಾವ ಬ್ಲೌಸ್ ಇದಕ್ಕೆ ಅಂತ ಬ್ಲೌಸ್ ರೆಡಿ ಮಾಡಬೇಕು ಅಂತ ಇಲ್ಲ ಇಲ್ಲ ಇಲ್ಲ, ಇರೋದ್ರಲ್ಲಿ ಪ್ರಿಂಟ್ಸ್ ಎಲ್ಲ ಕೆಲವು ಚೆನ್ನಾಗಿರುತ್ತಲ್ಲ, ಅದು ಹಾಕಿದ್ರು ನಡೆಯುತ್ತೆ ಅಂತ ಇರುತ್ತಲ್ಲ. ಮೆರೂನು ಆಗಿರ್ಬೋದು, ಇದೆಲ್ಲ ಇರುತ್ತೆ ಯೂಶ್ವಲ್ ಎಲ್ಲ ಕಲರ್. 20% ಡಿಸ್ಕೌಂಟ್ ಇಟ್ಟು ಆಮೇಲೆ ಮಾಡಿಸ್ಕೊಳ್ಳೋಣ. ಆಮೇಲೆ ಮಾಡಿಸಿದ್ರೆ ಆಗ್ತೀವಿ. ಅಂತೂ ಹೆಣ್ಮಕ್ಳು ತೋರಿಸ್ತೀನಿ, ಡ್ರೆಸ್ ತೋರಿಸ್ತೀವಿ. ಬಾ, ಆಟ ಆಡಲ್ಲ ಈಗ, ಬೇಡ ಬೇಡ. ಇದು ಇದೊಂಥರ ಸಾಫ್ಟ್ ಗ್ರೇ, ಇದೊಂಥರ ಚೆನ್ನಾಗಿ ಕಾಣಿಸುತ್ತೆ. ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಬಿಡಿಸಿ ಅಂತ ಬಿಡಿಸೋದಂತ ನೋಡಿದೆ. ಅದಲ್ಲ, ಅರ್ಧನೇ ಬಿಡಿಸಿ ಸಾಕ ನೋಡಿ. ಇದಕ್ಕೆ ಕೊಚ್ಚು ಹಾಕಿಟ್ಟಿದ್ದಾರೆ ಈ ತರ. ಪಲ್ಲು ಬಂದು ಚೆನ್ನಾಗಿದೆ. ಮೋಸ್ಟ್ಲಿ ಇದೇ ಇರ್ಬೋದು, ಕ್ಲೀನ್ ಬ್ಲೌಸ್ ಇದಕ್ಕೆ ಒಳಗಡೆ ಇರ್ಬೋದು. ಡಿಸೈನ್ ಇದೆ ಚಿಕ್ಕ ಚಿಕ್ಕ. ಅದೇ ಚೆನ್ನಾಗಿದೆ. ಸೀರೆ ಚೆನ್ನಾಗಿ ಕಾಣ್ತು ಅಂತ ತಂದ್ಬಿಟ್ಟಿದ್ದೀನಿ. ಯಾರಿಗೆ ಯಾವ್ದು ಅಂತಿಲ್ಲ, ಇಷ್ಟ ಆದವ್ರಿಗೆ ಮನೆಯಲ್ಲಿ ಯಾರಿಗೆ. ಇದು ವೀಣಾ ಮೇಡಮ್ ಅವರಿಗೆ ಅಂತ ತಗೊಂಡಿರೋ ಮೊದಲನೇ ಸಾರಿ. ಹೋದ ತಕ್ಷಣ ನಿಮಗೆ ಇಷ್ಟ ಆಯ್ತು. ಇದು ಪಲ್ಲು ಚೆನ್ನಾಗಿದೆಲ್ಲ, ಒಂಥರ ಈಗಿನ ಟ್ರೆಂಡ್ ತಂದಿದೆಯಲ್ಲ ಆ ಕಲರ್ ನೋಡಿ. ಈ ತರ ಇದೆ, ತುಂಬಾ ಚೆನ್ನಾಗಿದೆ. ನಂಗೆ ಈ ಕಲರ್ ತುಂಬಾ ತಕ್ಷಣ ಹಾಕಿದಾಗ ಚಾಯ್ಸ್ ಹೋಗಿದ್ದು ನಾವು ಅವ್ರಿಗೆ ಸೀರೆ ತರಕ್ಕೆ ಅಂತ ಹೋಗಿದ್ದು, ಬೇರೆ ಯಾವ್ದು ಯೋಚನೆ ಇರಲಿಲ್ಲ. ಆಮೇಲೆ ಹೋದ್ಮೇಲೆ ತಗೊಳಕ್ಕಿದಾಯಿತು. ಅಮ್ಮನಿಗೆಲ್ಲ ಅಮ್ಮ ಬಂದ್ಮೇಲೆ ಕೊಡ್ಸುವ ಅಂತ ಅಂದ್ಕೊಂಡಿದ್ದೆ. ಅಮ್ಮನಿಗೆ ಅತ್ತೆಗೆಲ್ಲ ಅವ್ರಿಗೆ ಇಷ್ಟ ಆಗೋದು ಅವ್ರು ಬಂದಾಗೆ ಕೊಡ್ಸುವ ಅಂತೇಳಿ. ಆಮೇಲೆ ಹೋದ್ಮೇಲೆ ಮತ್ತೆ ಎಲ್ಲಾ ಸೀರೆ ಮಳ್ಳ ಲೇಡೀಸ್ ಹೋದ್ಮೇಲೆ ಹಂಗೆ ಅಲ್ವಾ, ಎಲ್ಲಾನು ಚೆನ್ನಾಗಿ ಕಾಣಿಸುತ್ತೆ ಅಂತ. ಆಮೇಲೆ ಇನ್ನೊಂದು ತಕೊಂಡ್ವಿ, ಇದು ಅಜ್ಜಿ ಕೊಡೋಣ ಅಂತ ತಕೊಂಡಿದ್ದೀನಿ. ಆಕ್ಚುಲಿ ತುಂಬಾ ಸಾಫ್ಟ್ ಆಗಿದೆ, ಲೈಟ್ ವೇಟ್ ಆಗಿದೆ, ಅವ್ರಿಗೆ ಉಟ್ಕೊಳಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇದು ಎಲ್ಲ ಡಿಸ್ಕೌಂಟ್ ಇತ್ತಲ್ಲ, ಇದು ಡಿಸ್ಕೌಂಟ್ ಚೆನ್ನಾಗಿದೆ. ಕಲರ್ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಅಲ್ಲ ನೀವು ಹಾಕೊಂಡ್ರೆ ಏನು ಆರಾಮ್ಸೆ ಅಂತ ನಾವು ಹಾಕೋಬಹುದು. ಆರಾಮಾಗಿ ಸಾರಿ ಉಟ್ಕೊಂಡು ಅಡಿಗೆ ಗಿಡಿಗೆ ಮಾಡಿ ಏನು ಪರವಾಗಿಲ್ಲ. ಇದು ಆರಶೆ ನಿಂಗಿದು ಇದು ನಿಂಗೆ ಇದು ಅದು ಖುಷಿ ಖುಷಿ ಅಲ್ಲ ಹೌದು ಅದು ಖುಷಿ ನಿಂಗೊಂದು ಡ್ರೆಸ್ ತಂದೆ ತೋರಿಸ್ತೆ. ಇದು ಆರಶಿಗೆ ಇಷ್ಟ ಆಗ್ತಾ ಸಣ್ಣ ಆಗ್ತಾ ಇಲ್ಲಿ ಯಾವುದು ಸಣ್ಣ ಆಗ್ತಿದೆ ಹಾಕಿ ನೋಡ್ತವ. ಅದು 3/4 ಹಾಕಿ ನೋಡು ನೋಡಿ ನಿಮ್ಗೆ ಇದು ಸ್ವಲ್ಪ ಹಾಕಿ ನೋಡಿ ಸೈಜ್ ಸಮ ಬಟ್ ಇದು 3/4 ನಂಗೆ. ನಿಂಗೆ ಇದು ಕೆಳಗಡೆ 3/4 ನಿಂಗೆ ಕಲರ್ ಇಷ್ಟ ಆಗ್ತಾ ಒಂದ್ಸಲ ಹಾಕಿ ನೋಡಿ. ಇಲ್ಲ ನನಗೆ ಈ ತರ ಕಲರ್ ಇಲ್ಲ ಅಂತ ಕಡೆ ಇದು ನಿಂಗೆ ರಾಶಿ ಇಷ್ಟ ಆಯ್ತು ಅಂತ
ಸೀರೆಗಳು ಇಷ್ಟ ತಗೊಂಡು ಬಂದ. ಅಪ್ಪನ ಶರ್ಟ್ ತಂದ ನೋಡ. ಕಡೆಗೆ ಇದಾದ್ಮೇಲೆ ಈಗ ಹಸ್ಬೆಂಡ್ ಕೂಡ ಶರ್ಟ್ ತಗೊಂಡು ಬಂದಿದ್ದೀನಿ. ಅವರಿಗೂ ಸರ್ಪ್ರೈಸ್ ಕೊಡೋಣ ಅಂತೇಳಿ. ಆಟ ಆಡ್ದು ಇದೊಂದು ಶರ್ಟ್ ನೋಡ ಅಪ್ಪಂದು ಚಂದಿದಲ್ಲ. ಪರ್ಮಣ ನೋಡಿ ಎಷ್ಟು ಚಂದ ಪರ್ಫ್ಯೂಮ್ ಹಾಕಿದ್ದಾಳೆ. ತುಂಬಾ ಚೆನ್ನಾಗಿ ಬರೋ ಓಪನ್ ಮಾಡಿದಾಗ ಅಲ್ಲೇ ಆ ಸ್ಮೆಲ್ಲಿಗೆನೆ ಇದು ಅದು ಅಲ್ಲ ಎಷ್ಟು ಚಂದ ಇದು ಮಾಡಿ ಇಟ್ಟಿದಾರಲ್ವಾ. ತುಂಬಾ ನೀಟಾಗಿ ಚೆನ್ನಾಗಿ ಇಟ್ಟಿದ್ದು ಮಾತ್ರ. ಇಲ್ಲ ಅದೊಂಚೂರು ಬ್ರೌನ್ ಇದೆ. ಎಲ್ಲದು ಇದು 1999 ಎಲ್ಲ ಯಾವುದೇ ಇದೇ ರೇಟ್ ಅಲ್ಲಿ ಇನ್ನೆರಡು ತಕೊಂಡ್ರೆ ಅದಕ್ಕೆ ಅದು ಫ್ರೀ. 2 ಲೈಟ್ ಕಲರ್ 2 ಡಾರ್ಕ್ ಕಲರ್. ಇದು ಅಪ್ಪಂದಿಗೆ ನೋಡಿ. ಇದು ಅದು ಲೈಟ್ ಕಲರ್ ಪ್ಯಾಂಟಿಗೆ ಚೆನ್ನಾಗಿ ಕಾಣಿಸ್ತದೆ. ಇದು ಡಾರ್ಕ್ ಕಲರ್ ಪ್ಯಾಂಟಿಗೆ ಚೆನ್ನಾಗಿ ಕಾಣಿಸ್ತದೆ. ಇದ ಇನ್ನು ಮೊದ್ಲಿಗೆ ಸೆಲೆಕ್ಷನ್ ಇನ್ನೂ ಚಂದ ತುಂಬಾ ಸೈಜ್ ಅಲ್ಲಿ ಇಲ್ಲ. ಲಾರ್ಜ್ ಹೊಸ ತರ ಪ್ರಿಂಟ್ಸ್ ಈ ಕಡೆ ಅದು ಲಾರ್ಜ್ ಆಗಿತ್ತು. ಮೀಡಿಯಂ ಅಲ್ಲಿ ಸಿಕ್ಕಿದ್ದಿಲ್ಲ. ಸಿಕ್ಕಾಪಟ್ಟೆ ಚಂದ ಇತ್ತು. ಅದು ಎಲ್ಲದು ಡಿಫ್ರೆಂಟ್ ಆಗಿತ್ತು. ಅದು ಅದಿಷ್ಟ ಇರ್ಲಿಯಾ? ಡಾರ್ಕ್ ಲೈಟ್ ಎರಡಕ್ಕೆಲ್ಲ ಕಲರ್ ಇರ್ಲಿ. ಇದಿಷ್ಟು ಬಟ್ಟೆನ ಶಾಪ್ ಲೈಟ್ ಪ್ಯಾಂಟ್ ಡಾರ್ಕ್ ಎರಡಕ್ಕೂ ಆಗುತ್ತೆ. ಅವ್ರು ಇಷ್ಟಪಡ್ತಾರೆ ಇಲ್ವಾ ಅಂದ್ಕೊಂಡೆ. ಅವ್ರು ನೋಡಿದ ತಕ್ಷಣ ಚೆನ್ನಾಗಿದೆ ಅಲ್ಲ. ಅದಕ್ಕೂ ತಂದಲೆ ಅದ್ರದ್ದು ಅದ್ರದ್ದು ಬಿಸ್ಕೆಟ್ ಓಪನ್ ಮಾಡು. ಹಾಗೆ ನಮ್ಮ ಬೆಕ್ಕುಗಳಿಗೆ ತಗೊಂಡು ಬಂದಿದ್ದು. ಕೆಲವರು ಕೇಳಿದ್ರಿ ಬೆಕ್ಕಿಗೆ ಏನ್ ಕೊಡ್ತೀರಾ ಅಂತೇಳಿ. ಜಾಸ್ತಿ ನಾನು ಇದನ್ನೇ ಕೊಡೋದು. ತುಂಬಾ ಇಷ್ಟಪಡುತ್ತೆ. ಹಾಗೆ ಚಿಕ್ಕ ಮರಿಗಳಿಗೂ ಕೂಡ ಕೊಡ್ಬೋದು ಇದನ್ನ. ಅದಕ್ಕೆ ಬೆಕ್ಕಿಗೆ ಅಂತ 2 ತಗೊಂಡ್ ಬಂದ್ಬಿಟ್ಟಿದೀನಿ. ಬೇಗ ಖಾಲಿ ಮಾಡ್ಕೊಂಡ್ಬಿಡ್ತಾರಲ್ಲ ಅವರು ಅಂತೇಳಿ. ಅಲ್ಲ ಅದು ಹೆಂಗೆ ನೋಡಿ ಹೋಗುತ್ತೆ. ಎಲ್ಲ ಹೆಸರು ತರದ ತಕ್ಷಣ ಹೋಗುತ್ತೆ. ಇದು ಮಾತ್ರ ತುಂಬಾ ಚಂದ ಆಯ್ತಾ. 3 ಬೆಕ್ಕಿ ಒಂದೇ ಕಲರ್. 4 ಕಲರ್. ಇದೊಂದು ಬ್ರೌನ್, ಒಂದು ವೈಟ್, 3 ವೈಟ್. ಒಂದು ಕೆಂಪಿ ವೈಟ್ ಇತ್ತು. ಇದೇ ತರ ಇದೇ ತರ ಇಲ್ಲ, ಬರೇ ವೈಟ್ ಇತ್ತು. ಒಂದಕ್ಕೆ ಹಿಂಗೆ ಬಣ್ಣ ಬಣ್ಣ ಇಲ್ಲ, ಒಂದು ಪೂರ್ಣ ಗೋಲ್ಡ್ ಇತ್ತು. ಲೈನ್ ಲೈನ್ ಅದ್ರ ಅಮ್ಮನ ಗೋಲ್ಡ್ ಮರಿಗಳದು. ತುಂಬಾ ಚಂದ ಇತ್ತಲ್ಲ. ಆ ಗೋಲ್ಡ್ ಅಂತೂ ಒಂದ್ 15 ದಿವಸ ಮನೆಯಲ್ಲಿ ಇಲ್ದೇನೆ ಆಮೇಲೆ ಮತ್ತೆ ಮನೆ ಹುಡ್ಕೊಂಡ್ ಬಂದು ಅದು ಯಾರೋ ಕಾಲು ಆಕ್ಸಿಡೆಂಟ್ ಏನೋ ಮಾಡ್ಬಿಟ್ಟಿದ್ರು ಅದಕ್ಕೆ ಪಾಪ. ಆಮೇಲೆ ಮತ್ತೆ ತಿರ್ಗಾ ಮನೆ ಹುಡ್ಕೊಂಡ್ ಬಂದು ಸಿಕ್ಕಾಪಟ್ಟೆ ಅದು ತುಂಬಾ ನೆನ್ಪು ಮಾಡ್ಕೊಂಡ್ರೆ ಬೇಜಾರು. ಅದೇ ಒಂದು ಕಷ್ಟ ಪೆಟ್ಟುಗಳದ್ದು ಬೇಜಾರು. ಇದು ಒಂಥರ ಅದೇ ಸಾವು ಆಗಿ ನನ್ನ ಕೈ ಮೇಲೆ ಸಾವಾಗಿದೆ. ಇನ್ನೊಂದೇನ್ ಗೊತ್ತಾ, ಎಲ್ಲೋ ಒಂದು ರೋಡಲ್ಲಿ ನಾವು ಹಿಂಗೆ ವೆಹಿಕಲ್ ಹೋದಾಗ ನೋಡ್ಕೊಂಡ ತಕ್ಷಣ ನಮ್ಮ ಮನೇಲಿ ಹಿಂಗೆ ಇತ್ತಲ್ಲ, ಮರಿಗಳೆಲ್ಲ ನಮ್ಮ ಮನೇಲಿ ಹಿಂಗೆ ಆಡ್ತಾ ಇತ್ತಲ್ಲ ಅಂತ ಅನ್ಸುತ್ತೆ ನಮ್ಗೆ. ಈಗ ನಮ್ಮ ಮನೇಲಿ ಹಂಗೆ 4 ಮರಿಗಳು ಕೊಟ್ಬಿಟ್ಟಿದೆ. ನಂಗೆ ಅದು ನೋಡಿದಾಗಲೆಲ್ಲ ಇವತ್ತು ಅಂದ್ರು ಇಲ್ಲೇ ಇದ್ದಿದ್ರೆ ಇಲ್ಲೆಲ್ಲ ಓಡಾಡ್ಕೊಂಡಿರ್ತಿತ್ತಲ್ಲ. ಈಗ 4 ಮರಿ ಇದೆ ಮೇಲೆ 3 ಮರಿ ಇದೆ ಅಲ್ಲ, ಅದು ಓಡಾಡ್ಕೊಂಡು ಆರಾಮಾಗಿ ಟೈಗರ್ ಅಂತ 2 ಟೈಗರ್ ಅಂತ ಹೇಳ್ತಿಲ್ಲ. ನಂಗೆ ಬೇಜಾರಾಗದೆ ಜಾಗದ ಮೇಲೆ ಡಿಪೆಂಡ್ಸ್ ಅಂತ ಹೇಳಿದ್ರೆ ನಾನು ಅದಕ್ಕೆ ಇವಾಗ ಟೆರೆಸ್ ಮೇಲೆ ಇಟ್ಬಿಟ್ಟಿದ್ದೀನಿ. ಅವ್ರನ್ನೆಲ್ಲ ಅವ್ರು ಅಲ್ಲೇನೆ ಇರ್ಲಿ ಅಂತೇಳಿ. ಅಲ್ಲಿ ಗಲೀಜ್ ಏನು ಮಾಡಲ್ಲ. ಅಲ್ಲೇ ನಾನು ಮಣ್ಣು ಇದೆಲ್ಲ ಹಾಕ್ಬಿಟ್ಟು ಏನು ಗಲೀಜ್ ಮಾಡಲ್ಲ. ಊಟ ತಕೊಂಡೋಗಿ ಅಲ್ಲೇ ಕೊಡ್ತೀನಿ. ಮಣ್ಣಿಗೆ ಡ್ರಾಪ್ಸ್ ಎಲ್ಲ ಹಾಕಿದ್ದೀರಾ? ಇಲ್ಲ, ಅದಕ್ಕೆ ಮತ್ತೆ ಇಂಜೆಕ್ಷನ್ ಕೂಡ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ವ್ಯಾಕ್ಸಿನೇಷನ್ ಎಲ್ಲ ಆಗ್ಬೇಕಲ್ಲ, ಇಲ್ಲಾಂದ್ರೆ ಏನಾದ್ರು ಕಾಯಿಲೆಗಳು ಬಂದ್ರೆ ಕಷ್ಟ. ಮರಿಗಳಿಗೂ ಮಾಡಿಸ್ಬಿಟ್ಟಿದೆ, ಅಮ್ಮನಿಗೂ ಮಾಡಿಸ್ಬಿಟ್ಟಿದ್ವಿ. ಇಲ್ಲೇ ಹಾಸ್ಪಿಟ್ಲ್ ಹೆಂಗಾದ್ರು ಇಲ್ಲೇ ಇದೆ. ಚೆನ್ನಾಗಿದೆಲ್ಲ, ಸ್ಮೆಲ್ ಚೆನ್ನಾಗಿದೆ. ತುಂಬಾ ಹೋಗ್ಬಿಟ್ಟಿದೆ. ಅದೇ ಅಯ್ಯೋ, ವೀಣಾ ಮೇಡಮ್ ಅವರಿಗೆ ಅಂತೇಳಿ 2 ಸಾರಿ ತಗೊಂಡೆ. 2 ಸಾರಿ ಕುಂಕುಮ ಹಚ್ಚಿ ಕೊಡೋದು ರೂಢಿ ಇಲ್ವಲ್ಲ, ಅದಕ್ಕೋಸ್ಕರ ಒಂದು ಮಾತ್ರ ಕುಂಕುಮ ಹಚ್ಚಿ ಕೊಡ್ತಾ ಇದ್ದೀನಿ, ಒಂದನ್ನು ಹಾಗೆ ಕೊಡ್ತಾ ಇದ್ದೀನಿ. ಇನ್ನೊಂದು ಸಾರಿ ಅವರು ವರಮಹಾಲಕ್ಷ್ಮಿ ಟೈಮಲ್ಲಿ ಪೂಜೆಗಿಡ್ತೆ ಅಂತ ಹೇಳಿದ್ರು, ಅದಕ್ಕೆ ಅದನ್ನ ಹಾಗೆ ಕೊಡ್ತಾ ಇದ್ದೀನಿ. ಇದು ಮಾತ್ರ ಕುಂಕುಮ ಹಚ್ಚಿ ಕೊಟ್ಟೆ. ಅದು ಇನ್ನು ಗ್ರ್ಯಾಂಡ್ ಸಾರಿ, ಅದು ಪೂಜೆಗೆಲ್ಲ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅದನ್ನ ಹಾಗೆ ಕೊಟ್ಟೆ. ಲಾಸ್ಟ್ ಮಂತ್ ನನಗೆ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂದಿತ್ತೋ ಅಷ್ಟನ್ನು
ಖಾಲಿ ಮಾಡ್ಕೊಂಡು ಬಂದೆ ಇವತ್ತು. ವೀಣಾ ಮೇಡಮ್ ಅವರಿಗೆ ನಾವು ಕುಂಭಮೇಳಕ್ಕೆ ಹೋಗಿ ಬಂದಾಗಲೇ ಸೀರೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಕೊಡೋದಕ್ಕೆ ಆಗಿರಲಿಲ್ಲ. ಅಂತೂ ಇಂತೂ ಇವತ್ತು ಟೈಮ್ ಕೂಡಿ ಬಂತು. ತುಂಬಾ ಖುಷಿ ಆಯಿತು. ಯಾಕೆ ಅಂದರೆ ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನ ಮಾಡಿಬಿಟ್ರೆ ಸಮಾಧಾನ ಆಗುತ್ತೆ, ಇಲ್ಲ ಅಂದರೆ ಮನಸ್ಸಲ್ಲಿ ಅದೇ ಯೋಚನೆ ಬರ್ತಾ ಇರುತ್ತೆ. ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.